ಕನ್ನಡ ಜಿಲ್ಲಾ 24ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಐತಿಹಾಸಿಕ ಹಿರಿಮೆ ಇರುವ ಶಿರಸಿಯ ರಂಗಧಾಮದಲ್ಲಿ ಡಿಸೆಂಬರ್ 3 ಮತ್ತು 4 ಮಂಗಳವಾರ ಮತ್ತು ಬುಧವಾರದಂದು 2 ದಿನಗಳ ಕಾಲ ನಡೆಯುತ್ತಿರುವ ಉತ್ತರ ಕನ್ನಡ ಜಿಲ್ಲಾ 24ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್, ಶಾಸಕರು ಯಲ್ಲಾಪುರ ಮುನಗೋಡ್ ವಿಧಾನಸಭಾ ಕ್ಷೇತ್ರ ಮತ್ತು ಶ್ರೀ ವಿವೇಕ್ ಹೆಬ್ಬಾರ್, ಕೆಪಿಸಿಸಿ ಸದಸ್ಯರು. ಶಿರಸಿ ತಾಲೂಕಿನ ಬಗೇರ್ ಹುಕುಂ ಸಾಗುವಳಿ ಚೀಟಿ, ಪಹಣಿ ಪತ್ರಿಕೆ ಮತ್ತು ಪೋಡಿ ದಾಖಲೆಗಳ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಇವರಿಗೆ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಭೀಮಣ್ಣ ಟಿ ನಾಯ್ಕ್, ಶಾಸಕರು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ಐತಿಹಾಸಿಕ ಹಿರಿಮೆ ಇರುವ ಶಿರಸಿಯ ರಂಗಧಾಮದಲ್ಲಿ ನಡೆಯುತ್ತಿರುವ ಉತ್ತರ ಕನ್ನಡ ಜಿಲ್ಲಾ 24ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸುತ್ತಿರುವ ಗಣ್ಯರು, ಜನಪ್ರತಿನಿಧಿಗಳು, ಸಾಹಿತಿಗಳು, ಸಾಹಿತ್ಯಾಸಕ್ತರು, ಸಾಹಿತ್ಯ ಪೋಷಕರಿಗೆ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್, ಅಧ್ಯಕ್ಷರು, ಶ್ರೀ ಮೋಹನ್ ದಾಸ್ ನಾಯ್ಕ್, ಉಪಾಧ್ಯಕ್ಷರು, ಶ್ರೀ ಶ್ರೀಕಾಂತ್ ಜಿ ಭಟ್, ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಆಡಳಿತ ಮಂಡಳಿಯ ಎಲ್ಲಾ ನಿರ್ದೇಶಕರು ಮತ್ತು ಸಮಸ್ತ ಸಿಬ್ಬಂದಿ ವರ್ಗ, ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್, ಪ್ರಧಾನ ಕಚೇರಿ ಶಿರಸಿ. ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ನಗರಿ ಶಿರಸಿಯ ನೆಮ್ಮದಿ ರಂಗಮಂದಿರದಲ್ಲಿ ಇಂದಿನಿಂದ 2 ದಿನಗಳ ಕಾಲ ನಡೆಯಲಿರುವ ಉತ್ತರ ಕನ್ನಡ ಜಿಲ್ಲಾ 24ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ರಾಷ್ಟ್ರ ಧ್ವಜಾರೋಹಣವನ್ನು ತಹಶೀಲ್ದಾರ್ ಶ್ರೀಧರ ಮುಂದಲಮನಿ, ಪರಿಷತ್ತಿನ ಧ್ವಜಾರೋಹಣವನ್ನು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಹಾಗೂ ಕನ್ನಡ ಧ್ವಜಾರೋಹಣವನ್ನು ಪೌರಾಯುಕ್ತರಾದ ಎಚ್ ಕಾಂತರಾಜ್ ನೆರವೇರಿಸಿದರು. ಇನ್ನು ಸಾಹಿತ್ಯ ಸಮ್ಮೇಳನದ ಮೊದಲ ದಿನದ ಕಾರ್ಯಕ್ರಮಕ್ಕೆ ಆಗಸದಿಂದ ಪುಷ್ಪವೃಷ್ಟಿ ಸುರಿಸುವ ಮೂಲಕ ಭವ್ಯವಾದ ಸ್ವಾಗತ ನೀಡಿದ್ದು ವಿಶೇಷವಾಗಿತ್ತು. ಇನ್ನು ಸಮ್ಮೇಳನದ ಶೋಭಾಯಾತ್ರೆಯು ಶಿರಸಿಯ ಮಾರಿಕಾಂಬಾ ದೇವಸ್ಥಾನದಿಂದ ಹೊರಟಿದ್ದು, ಶಾಸಕರಾದ ಭೀಮಣ್ಣ ನಾಯ್ಕ್ ಅವರು ಈ ಒಂದು ಶೋಭಾಯಾತ್ರೆಗೆ ಚಾಲನೆ ನೀಡಿದರು. ಅಲ್ಲದೆ ಇದೇ ವೇಳೆ ಸಮ್ಮೇಳನದ ಸರ್ವಾಧ್ಯಕ್ಷರನ್ನು ಶಾಸಕರು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು. ಇನ್ನು ಸಹಾಯಕ ಆಯುಕ್ತೆ ಕಾವ್ಯರಾಣಿ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ಜಿಸು ಭಟ್ ಬಕ್ಕಳ ಇತರರು ಈ ವೇಳೆ ಉಪಸ್ಥಿತರಿದ್ದರು. ಇನ್ನು ಈ ಒಂದು ಶೋಭಾಯಾತ್ರೆಯಲ್ಲಿ ಬೇಡರ ವೇಷ, ಡೊಳ್ಳು ಕುಣಿತ ಹಾಗೂ ಶಾಲಾ ಮಕ್ಕಳ ಆಕರ್ಷಕವಾದ ಪಥಸಂಚಲನದೊಂದಿಗೆ ಸಾಹಿತ್ಯ ಸಮ್ಮೇಳನದ ಶೋಭಾಯಾತ್ರೆ ನೆಮ್ಮದಿ ರಂಗಮಂದಿರಕ್ಕೆ ತೆರಳಿತು. ಓಕೆ
ನಂತರ ನಡೆದ ಸಭಾ ಕಾರ್ಯಕ್ರಮವು ನಾಡಗೀತೆಯೊಂದಿಗೆ ಆರಂಭವಾಯಿತು. ನಂತರ ಹಿರಿಯ ಸಾಹಿತಿ ಬಿಟಿ ಲಲಿತಾ ನಾಯಕ್ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕನ್ನಡ ಉಳಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ. ನಾವು ಕನ್ನಡದ ಉತ್ತಮ ಪ್ರಜೆಯನ್ನು ತಯಾರು ಮಾಡಬೇಕಾಗಿದೆ. ಮಾನವ ವಿರೋಧಿ ಚಟುವಟಿಕೆಗಳನ್ನು ವಿರೋಧಿಸುವ ವಸ್ತುನಿಷ್ಠ ವರದಿಗಳು ಇಂದಿನ ಸಮಾಜಕ್ಕೆ ಬೇಕೆಂದು ತಿಳಿಸಿದರು. ಅವೆರಡೂ ಇಲ್ಲ ಅಂದ್ರೆ ನಾವೇನು ಆದ್ರಿಂದ ನಮಗೊಂದು ಮನೆ ಬೇಕು ಅಂತ ನಾವೆಲ್ಲ ಕನ್ನಡಿಗರು ಪ್ರಾಂತವಾರು ಭಾಷಾವಾರು ಪ್ರಾಂತ ರಚನೆ ಆಗೋದಕ್ಕೆ ಮೊದಲು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ವಿ. ನನ್ನದೇ ಆದಂತ ಒಂದು ದೇಶ ಬೇಕು, ನನ್ನದೇ ಆದಂತ ಒಂದು ಪ್ರೀತಿಯಿಂದ ನನ್ನನ್ನು ಕಾಪಾಡುವಂತ ಸರ್ಕಾರ ಬೇಕು ಅನ್ನುವಂತ ಒಂದು ಹೋರಾಟವನ್ನು ಮಾಡಿ ಅದನ್ನು ನಾವು ಬಿಡಿಸ್ಕೊಂಡ್ವಿ. ಆಗಸ್ಟ್ 15ಕ್ಕೆ ನಮ್ಮ ಕನಸು ನೆರವೇರಿತು. ನಂತರದಲ್ಲಿ ನಮ್ಮದೇ ಆದ ಒಂದು ಸಂವಿಧಾನವನ್ನು ಮಾಡ್ಕೊಂಡ್ವಿ. ನಾವು ಯಾವ ರೀತಿಯಿಂದ ನಾವು ಇಲ್ಲಿ ಜೀವನ ಮಾಡಬೇಕು, ನನ್ನ ಜನ ಹೇಗೆ ಬದುಕಬೇಕು, ನನ್ನ ಎಲ್ಲರೂ ಕೂಡ ಗಟ್ಟಿಯಾಗಿರಬೇಕು. ಈಗ ನಮ್ಮನ್ನು ಎಂತಲೇ ಅವರು ಗೆದ್ದು ಬಂದಿದ್ದಾರೆ. ನಂತರ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ, ಐತಿಹಾಸಿಕ ಸ್ಥಳವಾದ ಶಿರಸಿಯಲ್ಲಿ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ನನಗೆ ಖುಷಿ ತಂದಿದೆ. ಶಿರಸಿ ಸಾಂಸ್ಕೃತಿಕ ನಗರಿ, ಇಲ್ಲಿ ಸಮ್ಮೇಳನ ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿ. ಇಲ್ಲಿ ಸಾಹಿತ್ಯವನ್ನು ಕಟ್ಟಿಕೊಡುವ ಸಾಹಿತ್ಯಾಸಕ್ತರಿದ್ದಾರೆ ಎಂದು ತಿಳಿಸಿದ ಅವರು, ಸಮ್ಮೇಳನದ ಯಶಸ್ಸಿಗೆ ಪ್ರಮುಖ ಕಾರಣೀಕರ್ತರಾಗಿರುವ ಶಾಸಕ ಭೀಮಣ್ಣ ನಾಯ್ಕ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ನನಗೊಂದಿಷ್ಟು ಸವಾಲುಗಳನ್ನು ಸ್ವೀಕರಿಸೋದಂದ್ರೆ ಇಷ್ಟ. ಉಳುವಿಯಲ್ಲಿ ಸಮ್ಮೇಳನವನ್ನು ಮಾಡುವಂತ ಸಂದರ್ಭದಲ್ಲಿ ಬಹಳ ಕಷ್ಟ ಆಗಿತ್ತು. ಇಷ್ಟು ದೂರ ಯಾರು ಬರ್ತಾರೆ ಜನ ಅಂತ ಹೇಳಿದ್ರು. ಈ ಕಾಡಿನಲ್ಲಿ ಏಕೆ ಸಮ್ಮೇಳನವನ್ನು ಮಾಡ್ತೀವಿ ಅಂತ ಹೇಳಿದ್ರು. ಅವಾಗ ಹೆಬ್ಬಾರ್ ಸರ್ ಅವರು ಪಕ್ಕದ ಉಸ್ತುವಾರಿ ಸಚಿವರಾಗಿದ್ರು ಕೂಡ ನಮ್ಮ ಜಿಲ್ಲೆಯ ಸಚಿವರಾಗಿದ್ರು. ಅವರು ನಮ್ಮ ತಾಲೂಕಾಧ್ಯಕ್ಷರು ಕೂಡ ಶಿರಸಿಯಲ್ಲಿ ಸಮ್ಮೇಳನ ಮಾಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ರು. ಹಾಗಾಗಿ 25 ವರ್ಷಗಳ ಕಾಲ ಸಮ್ಮೇಳನ ಆಗ್ಲಿಲ್ವಲ್ಲ, ನಾವು ಸಮ್ಮೇಳನವನ್ನು ಶಿರಸಿಯಲ್ಲೇ ಮಾಡೋಣ ಅಂತ ಹೇಳಿ ಕಾರ್ಯಕಾರಿ ಸಮಿತಿಯಲ್ಲಿ ನಿರ್ಧಾರವನ್ನು ತಗೊಂಡ್ವಿ. ಒಂದು ರೀತಿಯ ಸವಾಲಾಗಿ, ಯಾಕೆಂದ್ರೆ ಸಮ್ಮೇಳನಗಳು ಒಂದೇ ಸ್ಥಳದಲ್ಲಿ ಒಂದೇ ತಾಲೂಕುಗಳಲ್ಲಿ ನಡೆಯೋದು ಬೇಡ, ಎಲ್ಲ ತಾಲೂಕುಗಳನ್ನು ನಡಿಬೇಕು ಅನ್ನುವ ಕಾರಣಕ್ಕಾಗಿ ಇದನ್ನು ಮಾಡಿದ್ವಿ. ಹಾಗಂತೇಳಿ ಶಿರಸಿಯಲ್ಲಿ ಸಮ್ಮೇಳನ ನಡೆದಿಲ್ಲ ಅಂತಲ್ಲ. 1999ರಲ್ಲಿ ಇಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಜನಪದ ವಿದ್ವಾಂಸ ಡಾಕ್ಟರ್ ಎಲ್.ಆರ್. ಹೆಗಡೆಯವರ ಸಮ್ಮೇಳನಾಧ್ಯಕ್ಷತೆಯಲ್ಲಿ ನಡೆದಿದೆ. ಅದರ ನಂತರ ನಡೀತಾ ಇರೋದು ಈಗ 2ನೆಯ ಸಮ್ಮೇಳನ. ಅದಕ್ಕಿಂತ ಮೊದಲು 1982ರಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗರ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಶಿರಸಿಯಲ್ಲಿ ನಡೆದಿದೆ. ಹಾಗಾಗಿ ಎಲ್ಲ ಸಾಹಿತ್ಯ ಸಮ್ಮೇಳನವನ್ನು ಕಟ್ಟಿಕೊಡುವಂತಹ ಮನಸ್ಸುಗಳು ಈ ಶಿರಸಿಯಲ್ಲಿರೋದ್ರಿಂದ ಈ 25ನೇ ಸಾಹಿತ್ಯ ಸಮ್ಮೇಳನ ಕೂಡ ಅತ್ಯಂತ ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಅರ್ಥಪೂರ್ಣವಾಗಿ ನಡೀತಾ ಇದೆ. ಮುಂದೆ ನಾಳೆಯವರೆಗೂ ಕೂಡ ಹಾಗೆ ನಡೀತಿದೆ ಅನ್ನುವ ಭಾವನೆ ನಮ್ಮದಾಗಿದೆ. ನಂತರ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಸಾಹಿತ್ಯ ಕ್ಷೇತ್ರಕ್ಕೆ ಈ ಜಿಲ್ಲೆ ನೀಡಿದ ಕೊಡುಗೆ ದೊಡ್ಡದು. ಅದರಲ್ಲಿಯೂ ಶಿರಸಿಯಂತಹ ಸಾಂಸ್ಕೃತಿಕ ನಗರದಲ್ಲಿ ಸಮ್ಮೇಳನ ನಡೆಯುತ್ತಿರುವುದು ಕದಂಬ ನಾಡಿಗೆ ಹೆಮ್ಮೆಯ ವಿಷಯವಾಗಿದೆ ಎಂದರು. ಹಾರ್ದಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಯಾವ ಕ್ಷೇತ್ರಕ್ಕೂ ಹೊರತಾಗಿರ್ತಕ್ಕಂಥ ಜಿಲ್ಲೆ ಅಲ್ಲ. ಸಾಹಿತ್ಯ ಕ್ಷೇತ್ರ ತೆಗೆದುಕೊಳ್ಳಿ,
ಅಕ್ಷರ ಜ್ಞಾನವನ್ನು ಈ ಜಿಲ್ಲೆ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ದುರ್ಗಾ ದೇಸಾಯಿ ಅವರು, ಕೈಕಣಿಯವರು, ಅವ್ರ ಮಗ ಜಯಂತ್ ಕೈಕಣಿಯವರು, ಹೀಗೆ ಹಲವು ಜನರನ್ನು ಹೊಂದಿರತಕ್ಕಂಥ ಜಿಲ್ಲೆ. ವಿಷ್ಣು ನಾಯ್ಕ ಅವರು, ಇವತ್ತು ಆರ್ ಡಿ ಹೆಗಡೆಯವರು, ಸ್ನೇಹಿತ ಡಾಕ್ಟರ್ ಶ್ರೀಪಾಲ್ ಶೆಟ್ಟಿ ಅವರು, ಹಿಂದಿನ ಅಧ್ಯಕ್ಷರಾಗಿ ಮಧುಕೂರಿನ ಅಧ್ಯಕ್ಷ ಆಗಿರ್ತಕ್ಕಂಥ ಶಾಂತಾರಾಮ್ ನಾಯ್ಕ ಅವರು, ಹೀಗೆ ಹಲವು ಸಾಹಿತಿಗಳಿಗೆ ಜೀವವನ್ನು ಜನ್ಮವನ್ನು ಕೊಟ್ಟು ಈ ಸಾಹಿತ್ಯ ಕ್ಷೇತ್ರವನ್ನು, ಕನ್ನಡದ ಭಾಷೆಯನ್ನು ಜೀವಂತವಾಗಿಟ್ಟಿರ್ತಕ್ಕಂಥ ಜಿಲ್ಲೆ. ನಾನು ಅದಕ್ಕೆ ಒಂದು ಮಾತನ್ನು ಪ್ರಸ್ತಾಪ ಮಾಡಿದೆ. ದೇಶದಲ್ಲಿ ಕನ್ನಡಕ್ಕೆ ಯಾವ ರೀತಿಯ ಅಕ್ರಮಾನ ಶಕ್ತಿ ಬಂತು. 8 ಸಾಹಿತ್ಯಗಳನ್ನು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಭಾಷೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಅನೇಕ ಪ್ರಶಸ್ತಿಗಳಿಗೆ, ಸಾಹಿತ್ಯಗಳಿಗೆ ಭಾಜನವಾಗಿರ್ತಕ್ಕಂಥ ಜಿಲ್ಲೆ. ನಂತರ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ ಅವರು, ಕನ್ನಡ ಸಾಹಿತ್ಯ ಭಂಡಾರಕ್ಕೆ ಜಿಲ್ಲೆಯ ಸಾಹಿತಿಗಳು ನೀಡಿದ ಕೊಡುಗೆ ಅಪಾರವಾದದ್ದು. ಇಲ್ಲಿ ನಡೆಯುತ್ತಿರುವ ಸಮ್ಮೇಳನ ಯುವ ಸಾಹಿತಿಗಳಿಗೆ ಮುಂದಿನ ಪೀಳಿಗೆಗೆ ಬುನಾದಿಯಾಗಲಿ. ಇಲ್ಲಿ ಹುಟ್ಟಿರುವ ಸಾಹಿತಿಗಳು ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ್ದಾರೆ ಎಂದು ತಿಳಿಸಿದರು. ಅನೇಕ ಸಾಹಿತಿಗಳ ಮಾತನ್ನ ಕೇಳುವ ಮುಖಾಂತರ ನಮ್ಮೇನು ಇಲ್ಲಿ ಅನೇಕ ಶಾಲಾ ಕಾಲೇಜಿನಿಂದ ಬಂದಿರತಕ್ಕಂಥ ಸಾಹಿತ್ಯ ಅಭಿರುಚಿ ಇರತಕ್ಕಂಥ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಅವರ ಚಿಗುರಲ್ಲಿ ಈ ಸಾಹಿತ್ಯದ ಕಂಪನ ಹೋಗ್ತಕ್ಕಂಥ ವೇದಿಕೆಗಳು ಇದಾಗತ್ತೆ. ಅದರ ಉಪಯೋಗವನ್ನು ಈ ಭಾಗದ ಎಲ್ಲ ವಿದ್ಯಾರ್ಥಿಗಳು ಪಡ್ಕೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತೀನಿ. ಕನ್ನಡ ಸಾಹಿತ್ಯ ಶ್ರೀಮಂತಗೊಳಿಸಲು ಉತ್ತರ ಕನ್ನಡ ಸಾಹಿತ್ಯಗಳ ಕೊಡುಗೆ ಬಹಳ ಅಪಾರವಾಗಿರುವಂಥ. ನಾವು ಅನೇಕ ಕಡೆ ನಮ್ಮ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು ಅನೇಕ ಸಾಹಿತಿಗಳನ್ನು, ಅನೇಕ ವಿದ್ವಾಂಸರನ್ನು, ಅನೇಕ ಕವಿಗಳನ್ನು ನಾವೆಲ್ಲ ಕಡೆ ನೋಡ್ತೇವೆ. ನಾವು ಅವರ ಅನೇಕ ಆಚಾರ ವಿಚಾರಗಳನ್ನ ಅನೇಕ ದೊಡ್ಡ ದೊಡ್ಡ ಸಭೆಯಲ್ಲಿ ಕೇಳಿದ್ರು ಕೂಡ ನಮ್ಮ ಜಿಲ್ಲೆಯ ಸಾಹಿತಿಗಳಿದ್ದಾರೆ ಬಹಳ ಅಪಾರವಾಗಿ ಬಹಳ ವಿಚಾರವಂತಕ್ಕಂಥ ಸಾಹಿತಿಗಳು. ಬರೀ ಸಾಹಿತ್ಯದ ಮಾತ್ರಕ್ಕೆ ಅವರ ಮುಂದಾಲೋಚನೆಗಳು ಇದ್ದಾವೆ. ಆ ಕವಿಗಳ ಮನಸ್ಸಲ್ಲಿ ಏನು ಬರ್ತಾ ಇದೆಯೋ ಆ ಕವಿ ಒಂದು ಕಡೆ ಯೋಚನೆಯನ್ನು ಮಾಡ್ತಾನೆ. ಆ ಕವಿ ಒಂದು ಕಡೆ ಯೋಚನೆಯನ್ನು ಮಾಡುವಾಗ, ಚಿಂತನೆಯನ್ನು ಮಾಡುವಾಗ ಅವನ ಹಲವಾರು ವಿಚಾರ ಅವರ ಮನಸ್ಸಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಬಿಳಿಯ ಹಾಳೆ ಮೇಲೆ ಅವನ ಕವಿತೆ, ಅವನ ಅಕ್ಷರಗಳು ಏನು ಮೂಡಿ ಬರ್ತಾ ಇದೆಯೋ ಆ ಕವಿಗಳ ಅಕ್ಷರಗಳು ಮೂಡಿ ಬಂದಿರತಕ್ಕಂಥ ಪುಸ್ತಕಗಳು ಇವತ್ತು ಸುಮಾರು 8-9 ಪುಸ್ತಕಗಳ ಬಿಡುಗಡೆ ಕೂಡ ನಾವು ಮಾಡಿದ್ವಿ. ನಾವು ಇದೇ ವೇಳೆ ಭಾಗೀರಥಿ ಹೆಗಡೆ ಅವರ ಶೋಕ ಚಕ್ರ, ಪಿಎಸ್ಐ ನಾಗಪ್ಪ ಅವರ ನೆತ್ತರಲ್ಲಿ ನೆಂದ ಹೂವು, ಬಿ ಭೀಮಾಶಂಕರ್ ಅಜನಾಳ್ ಅವರ ಹಳ್ಳಿಯ ಹೊಲ್ದಾಗ, ಕೃಷ್ಣ ಪದಕಿಯವರ ಭರವಸೆಯ ಬೆಳಕು, ರಾಜು ಅಡಕಳ್ಳಿಯವರ ಹರಟೆ ಕಷಾಯ ಹಾಗೂ ಶ್ರೀಮತಿ ನಾಗರತ್ನ ನಾಯ್ಕ ಅವರ ಕನಸು ಪುಸ್ತಕ ಬಿಡುಗಡೆಗೊಳಿಸಲಾಯಿತು. ಶ್ರೀಮತಿ ಪ್ರತಿಭಾ ನಾಯ್ಕ ಅವರ ಆರಾಧನಾ ಕೃತಿ ಕೂಡ ಈಗ ಲೋಕಾರ್ಪಣೆಗೊಳ್ತಾ ಇದೆ. ಎಲ್ಲ ಶಂಕರ ಅಜನಾಳ್, ಶ್ರೀಮತಿ ಭಾಗೀರಥಿ ಶೆಟ್ಟಿ, ಈ ಎಲ್ಲ ಮಹೋದಯರು ಶ್ರೀಮತಿ ಪ್ರತಿಭಾ ನಾಯ್ಕ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಾಗಪ್ಪರವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಭಾವನೆಗಳಿಗೆ ಸ್ಪಂದಿಸುವ ಕವನವನ್ನು ರಚಿಸುವುದರಲ್ಲಿ ನೆತ್ತರಲ್ಲಿ ನೆಂದವು. ಕನ್ನಡ ಎನ್ನುವುದು ಬರೀ ಭಾಷೆ. ಅವರ ಮನ್ನಣೆಯವರ ನಾಟಕ ಹಾಗೂ ಕವನ ಸಂಕಲನ ಈಗ ಲೋಕಾರ್ಪಣೆ ಆಗ್ತಾ ಇದೆ. ಹರಟೆ ಕಷಾಯ ಹೊಸ ಕೃತಿ ಲೋಕಾರ್ಪಣೆ ಆಗ್ತಾ ಇದೆ.